ಸಿದ್ದರಾಮಯ್ಯನವರ ಪತ್ನಿಯವರು ಸೈಟ್ ತಗೊಂಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಮೂಡಾದಲ್ಲಿ ಆ ನಿವೇಶನಗಳು ಕಾನೂನು ಬಾಹಿರವಾಗಿ ಏನು ತಗೊಂಡಿಲ್ಲ. ಅವರು ಕಾನೂನಾತ್ಮಕವಾಗಿ ಅದು BJP ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಮೂಡ ಸಭೆಯ ನಡವಳಿನಲ್ಲಿ ತಗೊಂಡಿರ್ತಕ್ಕಂಥದ್ದು ನಿವೇಶನಗಳು. ಪಾರ್ವತಮ್ಮನವರು ಯಾವತ್ತೂ ಸಹ ನನಗೆ ಇಂಥ ಜಾಗದಲ್ಲಿ ನಿವೇಶನ ಕೊಡಿ ಅಂತ ಕೇಳಿರಲಿಲ್ಲ. ಅದಾಗಿಯೂ ಇವರ ಏನು 3 ಎಕರೆ 16 ಗುಂಟೆ ಜಾಗ ಇತ್ತು ದೇವನೂರಲ್ಲಿ, ಅದನ್ನು ಇವರು ಏಕಾಏಕಿಯಾಗಿ ಮೂಡಾದವರು ಅಕ್ವೈರ್ ಮಾಡ್ಕೊಂಡು ನಿವೇಶನಗಳು ಹಂಚಿದ ಸಂದರ್ಭದಲ್ಲಿ 50-50 ಅನುಪಾತದಲ್ಲಿ BJP ಸರ್ಕಾರದವರು ತಂದಿರತಕ್ಕಂಥ ನಡವಳಿನಲ್ಲಿ ಆ ಒಂದು ನಿವೇಶನಗಳು ಸಿಕ್ಕಿದೆ ವಿನಃ ಸಿದ್ದರಾಮಯ್ಯನವರ ವರ್ಚಸ್ಸಿಂದ ಸಿದ್ದರಾಮಯ್ಯವರು CM ಆಗಿದ್ದಾಗ ತಗೊಂಡಿರ್ತಕ್ಕಂಥ ನಿವೇಶನಗಳಲ್ಲ. ಅದು BJP ಸರ್ಕಾರದವರು ಇದ್ದಂಥ ಸಂದರ್ಭದಲ್ಲಿ ಮೂಡ ಸಭೆಯಲ್ಲಿ ಪ್ರತಿಪಕ್ಷದ ಎಲ್ಲ ವಿರೋಧ ಪಕ್ಷದ ನಾಯಕರುಗಳಿದ್ದಂಥ ಸಂದರ್ಭದಲ್ಲಿ ಮೂಡ ಸಭೆಯಲ್ಲಿ ನಡವಳಿಯಾಗಿ ತಗೊಂಡಿರ್ತಕ್ಕಂಥ ನಿವೇಶನ. ಯಾರಿಗೂ ಕಣ್ಣ ಮುಚ್ಚಿ ಸಿದ್ದರಾಮಯ್ಯನವರು ಶಿಫಾರಸು ಮಾಡಿ ಯಾವುದೇ ಒಂದು ನಿವೇಶನವನ್ನು ಸಹ ಮೂಡಾದಲ್ಲಿ ತಗೊಂಡಿಲ್ಲ. ಅದೇ ನೋಡಿ, ಹಿಂದೆ 2011ರಲ್ಲಿ ದೇವೇಗೌಡರು 48 ಸೈಟು ಅವ್ರ ಕುಟುಂಬದವ್ರು ಕೊಟ್ಟಿರ್ತಕ್ಕಂಥದ್ದು ಮೊನ್ನೆ ರಮೇಶ್ ಬಾಬು ಅವರು ಈಗಾಗಲೇ ನಿಮ್ಮ ಗಮನಕ್ಕೆ ತಂದವ್ರೆ. ಆ ಒಂದು ವಿಚಾರನ ಮೋಟಮ್ನವರು ಪ್ರತಿಪಕ್ಷ ನಾಯಕಿ ಆಗಿದ್ದಂಥ ಸಂದರ್ಭದಲ್ಲಿ ವಿಧಾನಸಭೆಯಲ್ಲೇ ಚರ್ಚೆ ಮಾಡ್ತಾರೆ. ಪರಿಷತ್ನಲ್ಲಿ ಯಡಿಯೂರಪ್ಪನವರು ದಾಖಲೆ ಸಮೇತ ತಂದು ಮಡಗ್ತಾರೆ. ಅದ್ರ ಬಗ್ಗೆ ಹೇಳೋರು ಯಾರೂ ಇಲ್ಲ, ಕೇಳೋರು ಯಾರೂ ಇಲ್ಲ. BJP ಅವ್ರಿಗೆ ಮಾನ ಮರೋದಿ ಅಂತಕ್ಕಂಥದ್ದು ಒಂದು ಸ್ವಲ್ಪನೂ ಇಲ್ಲ. ಅವರು ಸಿದ್ದರಾಮಯ್ಯನವರ ಅಧಿಕಾರವನ್ನು ಸಹಿಸಲಾರದೆ ಅವರ ಒಂದು ಸ್ವಚ್ಛ ಆಡಳಿತವನ್ನು, ದಕ್ಷ ಆಡಳಿತವನ್ನು, ಸಾಮಾಜಿಕ ನ್ಯಾಯವನ್ನು, ಸಮಾಜದ ಒಳತಿಗಾಗಿ ಬಡ ಜನತೆಯ ಪರವಾಗಿ, ಅಹಿಂದಗಳ ಪರವಾಗಿ, ಎಲ್ಲ ಬಡ ಜನತೆಯ ಪರವಾಗಿ ಏನು ಸರ್ಕಾರವನ್ನು ಕೊಡ್ತಾ ಇದ್ದಾರೆ, ಒಳ್ಳೆಯ ಕಾರ್ಯಕ್ರಮಗಳನ್ನು ಕೊಡ್ತಾ ಇದ್ದಾರೆ, ಒಳ್ಳೆಯ ಗ್ಯಾರಂಟಿಗಳನ್ನ ಕೊಡ್ತಾ ಇದ್ದಾರೆ. ಅದನ್ನು ಸಹಿಸೋಕ್ಕಾಗದೆ ಬೇರೆ ಯಾವುದೂ ವಿಶ್ವಾಸಿಲ್ಲ, ಯಾವುದೇ ವಿಶ್ವಾಸ ಇಲ್ಲೇ ಇರೋದ್ರಿಂದ ಮೂಡ ಅಂತ ಹೇಳ್ತಾ ಇದ್ದಾರೆ. ಮೂಡ ಮಾಡಿದವ್ರು ಯಾರು 50-50 ಅನುಪಾತ BJP ಸರ್ಕಾರ. ಅವತ್ತು ಸಿದ್ದರಾಮಯ್ಯನವರ ಸಭೆಯಲ್ಲಿ ಇರಲಿಲ್ಲ, ನನ್ನ ಧರ್ಮಪತ್ನಿಗೆ ನಿವೇಶನ ಕೊಡಿ ಅಂತ ಕೇಳಲಿಕ್ಕೆ. ಅದು ಸಭೆಯಲ್ಲಿ ಇದ್ದಂಥವ್ರು ಯಾರು? ಸನ್ಮಾನ್ಯ GD ದೇವೇಗೌಡರಿದ್ದರು, ನಾಗೇಂದ್ರ ಅವರಿದ್ದರು, ಯಾರ್ಯಾರು ವಿಧಾನಸಭೆ ಸದಸ್ಯರಾಗಿದ್ದರು ಎಲ್ಲರೂ BJP ಅವರಿದ್ದರು. ಅವರೆಲ್ಲರೂ ಇವತ್ತು ಚಕಾರ ಎತ್ತಾ ಇಲ್ಲ. ಅವರವರು ಸಿದ್ದರಾಮಯ್ಯನವರು ಧರ್ಮಪತ್ನಿಗೆ ಕೊಟ್ಟಿರ್ತಕ್ಕಂಥದ್ದು ಬದಲಿನ ನಿವೇಶನ ಅವ್ರ ಆಸ್ತಿ ಹೋಗಿರೋದಕ್ಕೆ. ಆದರೆ ಇವರು ಬೇರೆಯವರು ಅವರ ನಂಟರು ಹೆಸರಲ್ಲಿ ಮಾಡಿದಾರಲ್ಲ. ಸನ್ಮಾನ್ಯ GD ದೇವೇಗೌಡರು 106 ಸೈಟ್ ಮಾಡವ್ರೆ, ನಾಗೇಂದ್ರ 106 ಸೈಟ್ ಮಾಡಿದ್ದಾರೆ. ಅದನ್ನು ಯಾರೂ ಚಕಾರ ಎತ್ತಾ ಇಲ್ಲ. ದೇವೇಗೌಡರು ಮನೆಯವರು 48 ಸೈಟ್ ಒಂದೇ ದಿನ ಕೊಡ್ತಾರೆ ಮೂಡಾದಲ್ಲಿ, ಅದನ್ನು ಯಾರೂ ಚಕಾರ ಎತ್ತಾ ಇಲ್ಲ. ಯಾವ ನೈತಿಕತೆಯಿಂದ ಇವತ್ತು ಹೋರಾಟ ಮಾಡ್ತಾರೆ BJP ಅವರು? BJP ಅವ್ರಿಗೆ ಕಿಂಚಿತ್ತು ಮಾನ ಮರೋದು ಏನದಿದ್ದರೆ ಅವ್ರು ಇವತ್ತು ಏನು JDSನವ್ರನ್ನ ಅಲೈನ್ಸ್ ಮಾಡ್ಕೊಂಡ್ರೆ ಅವ್ರನ್ನ ಹೊರಗಾಕ್ಬೇಕು. ಇವರು 48 ನಿವೇಶನ, ಯಾರು ನಿವೇಶನ ಅದು? ಅವ್ರ ಜಮೀನು ಹೋಗಿತ್ತಾ? ಅವ್ರ ಜಮೀನೇನೋ ಹೋಗಿತ್ತಾ? 50-50 ಅನುಪಾತ ಕೊಟ್ಟಿದ್ದಾರೆ ಅವ್ರಿಗೆ. ಒಂದೇ ಜಾಗದಲ್ಲಿ ಒಂದೇ ನಿವೇಶನ 60,000 ಅಡಿ ಕೊಡ್ತಾರೆ ಅಂತಂದರೆ ಅದನ್ನು ಕೇಳೋಕ್ಕೆ ಇವ್ರು ಧೈರ್ಯ ಇಲ್ವಾ, ತಾಕತ್ತಿಲ್ವಾ? ಮಾತಾಡಲಿ. ನಾಳೆ ಇವತ್ತಿಂದ ವಿಧಾನಸಭೆ ಅಲ್ಲಿ ಅಧಿವೇಶನ ಸ್ಟಾರ್ಟ್ ಆಗುತ್ತಲ್ಲ, ತಾಕತ್ತಿದೆ ದಾಖಲೆ ಸಮೇತ ಮಡಗಲಿ. ಯಾರು ಅನ್ನೋದು ತೋರಿಸ್ತಾರೆ ಸಿದ್ದರಾಮಯ್ಯನವರು ಯಾವತ್ತೂ ಸಹ ಅವರ ನೆಂಟರಾಗಲಿ ಅವರ ಸಂಬಂಧಿಕರಿಗಾಗಲಿ ಮಾಡ್ಕೊಂಡಿರ್ತಕ್ಕಂಥ ಉದಾಹರಣೆಗಳಿಲ್ಲ. ಅವರು ಕಾನೂನಾತ್ಮಕವಾಗಿ ಅವರ ಜಮೀನ ಪಡ್ಕೊಂಡವ್ರೆ, ಅದರಲ್ಲಿ 50-50 ಅನುಪಾತವನ್ನು ಕೇಳವ್ರೆ. 50-50 ಅನುಪಾತದಲ್ಲಿ ಅವರು ಮೂಡಾಗೆ ಅರ್ಜಿ ಕೊಂಡ ಸಂದರ್ಭದಲ್ಲಿ ನನಗೆ ಇಂಥ ಜಾಗ ಬೇಕು ಅಂತ ಕೇಳಿಲ್ಲ, ಇಂಥದೇ ಸರ್ವೆ ನಂಬರಲ್ಲಿ ಕೊಡಿ ಅಂತ ಕೇಳಿಲ್ಲ, ವಿಜಯನಗರದಲ್ಲೇ ಕೊಡಿ ಅಂತ ಕೇಳಿಲ್ಲ. ಮೂಡಾದವರು ಸಭೆಯ ನಡವಳಿಯ ತೀರ್ಮಾನದಂತೆ ಪಾರ್ವತಮ್ಮನವ್ರಿಗೆ ನಿವೇಶನ ಕೊಟ್ಟಿದ್ದಾರೋ ವಿನಃ ಯಾವುದೇ ಕಾರಣಕ್ಕೂ ಅದು ಅಕ್ರಮವಾಗಿ ಪಡೆದಿರ್ತಕ್ಕಂಥ ನಿವೇಶನ ಅಲ್ಲ ಅಂತ ಈ ಸಂದರ್ಭದಲ್ಲಿ ಇಡೀ ಕರ್ನಾಟಕದ ಜನತೆಗೆ ನಿಮ್ಮ ಮಾಧ್ಯಮದ ಮುಖಾಂತರ ತಿಳಿಸಿಕ್ಕೆ ಬಯಸ್ತೇನೆ. ಈಗಾಗಲೇ ಸಾಕಷ್ಟು ಉದಾಹರಣೆಗಳಿವೆ ಸಿದ್ದರಾಮಯ್ಯನವ್ರದ್ದು ಮತ್ತು BJP ಅವ್ರು ಏನೇನು ಹಗರಣಗಳು ಮಾಡವ್ರೆ ಈಗಾಗಲೇ ನಿಮ್ಗೆ ಗೊತ್ತಾಗೈತೆ. ಈಗಾಗಲೇ SIT ಅವ್ರ ತನಿಖೆಗೆ ವಹಿಸಿದ್ದಾರೆ, ನಿವೃತ್ತಿ ನ್ಯಾಯಮೂರ್ತಿಗಳಿಗೆ ವಹಿಸಿದ್ದಾರೆ ಸನ್ಮಾನ್ಯ ಸಿದ್ದರಾಮಯ್ಯನವರು. ಅಂಥದ್ರಲ್ಲಿ BJP ಅವರು ಒಂದೇ ಒಂದು ಪ್ರಕರಣನ ಇವರು ವಿರೋಧ ಪಕ್ಷದವ್ರು ಕೇಳಿದಂಥ ಸಂದರ್ಭದಲ್ಲಿ ಒಂದೇ ಒಂದು CBIಗೆ ವಹಿಸಲಿಲ್ಲ, ಒಂದು SIT ತನಿಖೆ ಮಾಡಿಸ್ಲಿಲ್ಲ. ಇವತ್ತು ಬೊಗಳೆ ಬಿಡ್ತಾವ್ರೆ. ಏನು ಸನ್ಮಾನ್ಯ ರಾಜ್ಯಾಧ್ಯಕ್ಷರಾದ ವಿಜೇಂದ್ರ ಅವರವ್ರೆ 8,800 ಕೋಟಿ 8,000 ಕೋಟಿ ಏನು ತಮ್ಮ ಅಕೌಂಟ್ಗೆ ಹಾಕ್ಸ್ಕೊತಾರೆ. ಅವತ್ತು ಯಾರು ಪ್ರಶ್ನೆ ಮಾಡಲ್ಲ. ವೈಟ್ ದುಡ್ಡು, ಅನ್ಯಾಯ ದುಡ್ಡು, ಮೋಸದ ದುಡ್ಡು, ಅದು ಕಮಿಷನ್ 40% ಬೊಮ್ಮಾಯಿ
ಇವರೆಲ್ಲ ತಗೊಬಿಟ್ಟು ಇವತ್ತು ಸಿದ್ದರಾಮಯ್ಯನವ್ರನ್ನ ಬೇರೆ ಯಾವುದೂ ಇಶ್ಯೂಸ್ ಇಲ್ಲ, ಅವ್ರನ್ನ ಹಕ್ಕುಚ್ಯುತಿ ಮಂಡಿಸೋಕ್ಕೆ ಬೇರೆ ಏನು ವಿಷಯ ಇಲ್ಲದೆ ಇರೋದ್ರಿಂದ ಮೂಡ ಅದನ್ನು ತಗೊಂಡಿದ್ದಾರೆ. ಮೂಡ ಈಗಾಗಲೇ ತನಿಖೆನ ಕೈಗೊಂಡಿದ್ದಾರೆ. ನಿವೃತ್ತಿ ನ್ಯಾಯಮೂರ್ತಿಗಳು ಏಕಸದಸ್ಯ ಪೀಠಕ್ಕೆ ವಹಿಸಿದ್ದಾರೆ. ಬಂದಂಥ ಸಂದರ್ಭದಲ್ಲಿ ಸತ್ಯಾಸತ್ಯತೆ ನಿಮ್ಮ ಎಲ್ಲ ಮಾಧ್ಯಮದವ್ರಿಗೆ ಗೊತ್ತಾಗುತ್ತೆ, ನೀವೇ ಮುಂದಿನ ತಿಳ್ಕೊಳ್ತೀರಿ ಅಂತ ನಾನು ಭಾವಿಸಿದ್ದೇನೆ. ರಾಜ್ಯಾದ್ಯಂತ ಮಾಡ್ತೀವಿ, ಈಗಾಗಲೇ ಹಮ್ಮಿಕೊಂಡಿದ್ದೀವಿ. ಇಡೀ ರಾಜ್ಯಾದ್ಯಂತ ಇದರ ವಿಚಾರವಾಗಿ ಏನು ಇವರು ಸಿದ್ದರಾಮಯ್ಯನವರ ತೇಜೋವಧೆ ಮಾಡಕ್ಕೆ ಕೊಟ್ಟಿದ್ದಾರೆ, ಅವರ ದ್ವೇಷದ ರಾಜಕಾರಣದ ವಿರುದ್ಧವಾಗಿ ನಾವು ಇಡೀ ರಾಜ್ಯಾದ್ಯಂತ ಎಲ್ಲ ಕಾಂಗ್ರೆಸ್ ಪಕ್ಷದ ಮುಖಂಡರುಗಳು ಸೇರಿ, ಎಲ್ಲ ಕಾರ್ಯಕರ್ತರುಗಳು ಸೇರಿ ಒಂದು ಹೋರಾಟವನ್ನು ನಡೆಸ್ತೀವಿ. ಮುಂದೊಂದು ದಿನಗಳಲ್ಲಿ ಕರ್ನಾಟಕ ರಾಜ್ಯದ ಉಗ್ರ ಪ್ರತಿಭಟನೆಯೂ ಸಹ ಮಾಡ್ತೀವಿ. ಅವರು ಏನು ಅಲಯನ್ಸ್ ಮಾಡ್ಕೊಂಡಿದ್ದಾರೆ ಮೈತ್ರಿ ಪಕ್ಷಗಳು, ಅವ್ರಿಗೆ ಯಾವುದೇ ನೈತಿಕತೆ ಇಲ್ಲ, ಅವ್ರಿಗೆ ಸ್ವಾಭಿಮಾನ ಅನ್ನೋದಿದ್ರೆ ಹೊರಬರಬೇಕಿಬ್ರು. ಈಗ ಅವ್ರನ್ನ ಈಚೆ ಹಾಕಬೇಕು ಬಿ ಜೆ ಪಿಯವರು. 48 ನಿವೇಶನ ಮೂಡದಲ್ಲಿ ತಗೊಂಡಿರ್ತಕ್ಕಂಥ ಸನ್ಮಾನ್ಯ ದೇವೇಗೌಡರು CM ಆದಂಥ ಸಂದರ್ಭದಲ್ಲಿ ಅದನ್ನು ನೀವೆಲ್ಲ ಮಾಧ್ಯಮದವರು ದಯವಿಟ್ಟು ಕೇಳಬೇಕು, ಅವ್ರನ್ನ ಪ್ರಶ್ನೆ ಮಾಡಬೇಕು ಅಂತ ನಿಮ್ಮ ಮುಖಾಂತರ ಕೇಳ್ಕೊತೀನಿ ನಾನು.